ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಈ ತರ ಒಂದು ಒಪ್ಪಿಗೆ ಪತ್ರವನ್ನ ನೀವು PDF ಇಂದ ವರ್ಡ್ ಗೆ ಕನ್ವರ್ಟ್ ಮಾಡಲಿಕ್ಕೆ ಹೋದಾಗ ಈ ತರ ಒಂದು ಫಾಂಟ್ಗಳು ನಿಮಗೆ ಬರ್ತಾ ಇದಾವೆ. ಸೊ ಇಲ್ಲಿ ಈ ಒಂದು ಒಪ್ಪಿಗೆ ಪತ್ರ ಎದಕ್ಕೆ ಬೇಕಾಗುತ್ತೆ, ಇದರ ಅವಶ್ಯಕತೆ ಏನಿದೆ ಅಂತ ಅನ್ನೋದು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ಒಪ್ಪಿಗೆ ಪತ್ರ ನಿಮಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ 371 ವಾಸಸ್ಥಳ ಅರ್ಜಿಯನ್ನ ಸಲ್ಲಿಸುವಾಗ ನಿಮ್ಮ ಹತ್ರ ಶಾಲೆ ದೃಢೀಕರಣ ಇಲ್ಲದೆ ಇದ್ದಾಗ, ನಿಮ್ಮ ಹತ್ರ TC ಅಥವಾ ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಇದ್ದಾಗ ಈ ಒಂದು ಒಪ್ಪಿಗೆ ಪತ್ರ ಬೇಕಾಗುತ್ತೆ. ಈ ಒಂದು ಒಪ್ಪಿಗೆ ಪತ್ರ ಮೊದಲು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅರ್ಜಿಯನ್ನ ಸಲ್ಲಿಸುವಾಗ ಪಡೆದುಕೊಳ್ಳುವಂತ ಒಂದು ಅವಕಾಶ ಕೊಡ್ತಾ ಇದ್ರು. ಆದ್ರೆ ಇವಾಗ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಈ ಒಂದು ಜಾತಿ ಆದಾಯ ಪ್ರಮಾಣ ಪತ್ರಗಳಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಈ ಎಲ್ಲ ಸರ್ಟಿಫಿಕೇಟ್, ಇನ್ಕಮ್ ಟ್ಯಾಕ್ಸ್, ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಪಡಿಬೇಕಾಗಿರುವಂತ ಎಲ್ಲ ದಾಖಲೆಗಳನ್ನ, ಎಲ್ಲ ಸರ್ಟಿಫಿಕೇಟ್ ಗಳನ್ನ ನೀವು ಈ ಒಂದು ಒಪ್ಪಿಗೆ ಪತ್ರದಿಂದ ಪಡಿಬಹುದು. ಸೊ ಒಂದ್ ವೇಳೆ ನಿಮ್ಮ ಹತ್ರ ಶಾಲೆ ದೃಢೀಕರಣ ಅಥವಾ TC ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದಾಗ ನೀವು ಈ ಒಂದು ಒಪ್ಪಿಗೆ ಪತ್ರವನ್ನ ಲಗತ್ತಿಸಿ ನೀವು ಜಾತಿ ಆದಾಯ ಪ್ರಮಾಣ ಪತ್ರ ಅಥವಾ ವಾಸಸ್ಥಳ ಇದನ್ನೆಲ್ಲವನ್ನ ಪಡೆದುಕೋಬಹುದು. ಸೊ ನೋಡಿ, ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಇದು PDF ಫೈಲು. ಇದನ್ನ ನಾನು ನಿಮಗೆ ಶೇರ್ ಮಾಡೋದು ದೊಡ್ಡ ವಿಷಯ ಏನಲ್ಲ. ಆದ್ರೆ ಈ ಒಂದು PDF ಏನಿದೆ ಅಲ್ವಾ, ಒಂದೊಂದು ಸಿಸ್ಟಮ್ ನಲ್ಲಿ ರನ್ ಆಗುತ್ತೆ, ರನ್ ಆಗೋದಿಲ್ಲ. ಓದಕ್ ಬರೋ ತರ ಇರುತ್ತೆ, ಇಲ್ದಿದ್ರೆ ಓದಕ್ ಬರೋ ತರ ಇರೋದಿಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಈ ತರ ಒಂದು PDF ಡಾಕ್ಯುಮೆಂಟ್ ಇಂದ ಯಾವ ತರ DOX ಅಂದ್ರೆ ವರ್ಡ್ ಫೈಲ್ ಅಲ್ಲಿ ನೀವು ಎಡಿಟ್ ಮಾಡೋ ತರ ಈ ಒಂದು ಫಾಂಟ್ ಅನ್ನ ಯಾವ ತರ ಇಂಪೋರ್ಟ್ ಮಾಡೋದು, ಯಾವ ತರ ನಿಮ್ಮ ಒಂದು ಒಪ್ಪಿಗೆ ಪತ್ರವನ್ನ ನಿಮ್ಮ ಹೆಸರಿನ ಮೇಲೆ, ನಿಮ್ಮ ದಾಖಲೆಗಳ ಮೇಲೆ ರೆಡಿ ಮಾಡೋದು ಅಂತ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರನೇ ಇರುತ್ತೆ. ಈ ಒಂದು ಇನ್ಫಾರ್ಮೇಶನ್ ನಾನು ತೋರಿಸ್ತಾ ಇರೋದು ಡೆಮೋಗಾಗಿ ಮಾತ್ರ ತೋರಿಸ್ತಾ ಇರ್ತೀನಿ. ಇಲ್ಲಿ ಯಾವುದೇ ತರ ಮಿಸ್ಯೂಸ್ ಮಾಡ್ಕೋಬೇಡಿ. ಸೊ ಹಾಗಾಗಿ ಇಲ್ಲಿ ಒಂದು ರಿಕ್ವೆಸ್ಟ್ ಇರುತ್ತೆ. ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ತಮಗೆ ಒಂದು ಸಣ್ಣ ರಿಕ್ವೆಸ್ಟ್, ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಮಾಹಿತಿ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಸೊ ವೀಕ್ಷಕರೇ, ಈ ಒಂದು ಇನ್ಫಾರ್ಮೇಶನ್ ಅನ್ನ ಬಹಳ ಇಂಪಾರ್ಟೆಂಟ್ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನು ಯಾವ ತರ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಒಂದು ಕರೆಕ್ಟ್ ಆಗಿ ಓದ್ಲಿಕ್ಕೆ ಬರುವಂತ ಒಂದು ಒಪ್ಪಿಗೆ ಪತ್ರವನ್ನ ನೀವು ಡಾಕ್ಯುಮೆಂಟ್ ಫೈಲ್ ಅಲ್ಲಿ ಎಡಿಟೇಬಲ್, ನೀವಿಲ್ಲಿ ಏನ್ ಬೇಕಾದ್ರೂ ಎಡಿಟ್ ಮಾಡ್ಕೋಬಹುದು, ಸರಿನಾ? ಸೊ ಇಲ್ಲಿ ನೋಡಿ, ನಂಬರ್ ಆದ್ರೂ ಆಗಿರ್ಬೋದು ಅಥವಾ ಬೇರೆ ಏನೋ ಮಾಹಿತಿ ಆಗಿರ್ಬೋದು, ಇದರಲ್ಲಿ ನೀವು ಪೂರ್ತಿಯಾಗಿ ಎಡಿಟ್ ಮಾಡಬಹುದು. ನೋಡಿ ವೀಕ್ಷಕರೇ, ಇಲ್ಲಿ ನಾನು ನಿಮ್ಗೆ ಟ್ರಯಲ್ ಸಮೇತ ತೋರಿಸ್ತೇನೆ. ಈ ಒಂದು PDF ಅನ್ನ, ನಾನು ಇಲ್ಲಿ ತೋರಿಸ್ತಾ ಇರುವಂತಹ ಒಂದು PDF ಅನ್ನ ಆನ್ಲೈನ್ ಮುಖಾಂತರ ಯಾರಾದ್ರೂ ಪ್ರಶ್ನೆ ಹಾಕ್ತಾ ಇರ್ತಾರೆ, ಅದೇನ್ ದೊಡ್ಡ ವಿಷಯ ಅಲ್ಲ, ಕನ್ವರ್ಟ್ ಮಾಡೋದು ವರ್ಡ್ PDF ಇಂದ ವರ್ಡ್ ಗೆ ಕನ್ವರ್ಟ್ ಮಾಡಿ ಎಡಿಟ್ ಮಾಡುವಂತ ದೊಡ್ಡ ವಿಷಯ ಏನಿಲ್ಲ ಅಂತ ಹೇಳಿ ಅನ್ನೋರಿಗೆ ನಾನು ಫಸ್ಟ್ ಇಲ್ಲಿ ಟ್ರಯಲ್ ತೋರಿಸ್ತೇನೆ. ಇಲ್ಲಿ ಆನ್ಲೈನ್ ಮುಖಾಂತರ ಯಾವ್ದಾದ್ರು ಒಂದು ಪೋರ್ಟಲ್ ಗೆ ಹೋಗ್ಬಿಟ್ಟು ನೀವು PDF ಟು ವರ್ಡ್ ಕನ್ವರ್ಟರ್ ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮೊದಲು ಆನ್ಲೈನ್ ಮುಖಾಂತರ ನಾನು ನಿಮ್ಗೆ ಟ್ರಯಲ್ ತೋರಿಸ್ತೀನಿ, ಆಮೇಲೆ ಯಾವ ತರ ಆ ಒಂದು PDF ಅನ್ನ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಸೆಲ್ಫ್ ಡಿಕ್ಲರೇಷನ್ ಅಂತ ಇದೆ. ಈ ಸೆಲ್ಫ್ ಡಿಕ್ಲರೇಷನ್ ಅನ್ನ ನಾನು PDF ನಿಂದ ವರ್ಡ್ ಗೆ ಕನ್ವರ್ಟ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಾನು ಮೊದಲು ಓಪನ್ ಮಾಡ್ಕೊಂಡಿರೋದನ್ನ ಕ್ಲೋಸ್ ಮಾಡ್ಕೊತೇನೆ. ಸೊ ಇವಾಗ ಕನ್ವರ್ಟ್ ಆಗಿದೆ, ಇಲ್ಲಿ ಡೌನ್ಲೋಡ್ ಕೂಡ ಆಗ್ತಾ ಇದೆ. ನೋಡಿ, ಸೆಲ್ಫ್ ಡಿಕ್ಲರೇಷನ್. ಇದನ್ನ ನಾನು ಡೈರೆಕ್ಟ್ ಆಗಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಅಂದ್ರೆ ಇದು ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ನಾನು ಯಾವುದೇ ತರ ಒಂದೇ ಫೈಲ್ ಮೇಲೆ ನೋಡಿ, ಇಲ್ಲಿ ನೋಡಿ ಒಪ್ಪಿಗೆ ಪತ್ರ ಈ ತರ ಓಪನ್ ಆಗಿದೆ. ಇಲ್ಲಿ ನೋಡಿ, ಈ ತರ ಒಂದು ಓದದೇ ಇರೋ ತರ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಬಂದಿದೆ. ಸೊ ಈ ತರ ಇದ್ದಾಗ ಈ ಒಂದು ಡಾಕ್ಯುಮೆಂಟ್ ಅನ್ನ ನಿಮ್ಗೆ ಎಡಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಿದ್ರೆ ಹೇಗೆ ನಾವು ನಮ್ಮ ಒಂದು PDF ಫೈಲ್ ಅನ್ನ ಎಡಿಟೇಬಲ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ನಾನು ನಿಮ್ಗೆ ಯಾವುದೇ ತರ ಸಾಫ್ಟ್ವೇರ್ ಇದ್ದು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ನಿಮ್ಮ ಒಂದು PDF ಫೈಲ್ ಅನ್ನ ಓಪನ್ ಮಾಡ್ಕೊಳ್ಳಿ, ಸರಿನಾ? ಈ ಒಂದು PDF ಫೈಲ್ ಅನ್ನ ಫಾಂಟ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಒಂದು ಖಾಲಿ ಡಾಕ್ಯುಮೆಂಟ್ ಅನ್ನ MS ಆಫೀಸ್ ನಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡ ನಂತರ ಇದನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇಲ್ಲಿ ಇವಾಗ ಎಂಟಿ ವರ್ಡ್ ಡಾಕ್ಯುಮೆಂಟ್ ಓಪನ್ ಆಗಿದೆ. ಈ ಒಂದು PDF ಫೈಲ್ ನಲ್ಲಿ ಇರುವಂತ ಫಾಂಟ್ ಅನ್ನ ನೀವು ಎಡಿಟೇಬಲ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಎರಡು ವೇದಿಂದ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಎರಡು ವೇಗಳನ್ನ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ಮೊದಲು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡು ಕನ್ವರ್ಟರ್ ಓಪನ್ ಮಾಡ್ಕೊಳ್ಳಿ, PDF ಟು JPG ಅಂತ ಹೇಳಿ. ಸೊ ಇದು ಮೊದಲನೇ ಸ್ಟೆಪ್. ಮೊದಲನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ PDF ಟು JPG ಫೈಲ್ ಏನಿದೆ ಅಲ್ವಾ, ಇದನ್ನ ಕನ್ವರ್ಟ್ ಮಾಡ್ಕೊಳ್ಳಿ. ಕನ್ನಡ ಫಾಂಟ್ ಇರುವಂತ PDF ನಿಮ್ಗೆ ಏನಾದ್ರು ಎಡಿಟ್ ಮಾಡೋದಿತ್ತಂದ್ರೆ ಈ ತರ ಮಾಡಿ ನಿಮ್ಗೆ ಈಸಿಯಾಗಿ ಕನ್ನಡ ಟೆಕ್ಸ್ಟ್ ಗಳು
ಕಾಪಿ ಆಗ್ತವೆ ಸರಿನಾ. ಇವಾಗ ನೋಡಿ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಪೇಜ್ ಅಂತ ಹೇಳಿ ಕನ್ವರ್ಟ್ ಆಗಿದೆ ಅಲ್ವಾ. ಇವಾಗ ಗೂಗಲ್ ಕ್ರೋಮ್ ಅಲ್ಲಿ ಹೊಸ ಟ್ಯಾಬ್ ಅನ್ನ ಓಪನ್ ಮಾಡಿ. ಹೊಸ ಟ್ಯಾಬ್ ಅನ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಗೂಗಲ್ ಲೆನ್ಸ್ ಇದೆ ನೋಡಿ, ಈ ಗೂಗಲ್ ಲೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಗೂಗಲ್ ಲೆನ್ಸ್ JPG ಫಾರ್ಮ್ಯಾಟ್ ಮಾತ್ರನೇ ಇಲ್ಲಿ ಇದು ರೀಡ್ ಮಾಡುತ್ತೆ. ಹಾಗಾಗಿ JPG ಫೈಲ್ ಅನ್ನ ನೀವು ಅಪ್ಲೋಡ್ ಮಾಡಿ. ಇವಾಗ ಕನ್ವರ್ಟ್ ಆಗಿರುವಂತಹ ಒಂದು JPG ಫೈಲ್ ಅನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸೆಲ್ಫ್ ಡಿಕ್ಲರೇಷನ್ ನಾನು ಇಲ್ಲಿ JPG ಫೈಲ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇವಾಗ ಒಪ್ಪಿಗೆ ಪತ್ರ ಬಂದಿದೆ ಅಲ್ವಾ, ಇದು ಇಲ್ಲಿ ಲೋಡ್ ಆಗ್ತಾ ಇದೆ. ಲೋಡ್ ಆದ ನಂತರ ಇಲ್ಲಿ ನೋಡಿ 4 ಕಾರ್ನರ್ ನಲ್ಲಿ ಈ ತರ ಒಂದು ಮಾರ್ಕ್ ಬಂದಿದೆ. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಆಲ್ ಮಾಡಿ, ಅದರ ನಂತರ ಕಾಪಿ ಮಾಡ್ಕೊಳ್ಳಿ ಸರಿನಾ. ಇದ ನಂತರ ನಿಮ್ಮ ಒಂದು ವರ್ಡ್ ಓಪನ್ ಮಾಡ್ಕೊಳ್ಳಿ, MS ಆಫೀಸು, ಅಲ್ಲಿ ಪೇಸ್ಟ್ ಮಾಡಿ. ಸೊ ನೋಡಿ ಇಲ್ಲಿ ಈ ತರ ಬರುತ್ತೆ ನಿಮ್ಗೆ. ಇಲ್ಲಿ ಕೂಡ ನಿಮ್ಗೆ ಕೆಲವೊಂದಿಷ್ಟು ಡೀಟೇಲ್ಗಳು ಕರೆಕ್ಟ್ ಆಗಿ ಬಂದಿಲ್ಲ. ಸೊ ಇದು ಒಂದನೇ ವೇ. ನಿಮ್ಮ ಫಾಂಟ್ಸ್ ಏನಿದೆ ಅಲ್ವಾ ಎಲ್ಲಾ ಎಡಿಟೇಬಲ್ ಇದೆ. ನೀವು ಇಲ್ಲಿ ಹೆಸರಾದ್ರೂ ಚೇಂಜ್ ಮಾಡ್ಕೋಬಹುದು ಅಥವಾ ಏನಾದ್ರೂ ಚೇಂಜ್ ಮಾಡ್ಕೊಳ್ಳಿ, ನಂಬರ್ ಚೇಂಜ್ ಮಾಡ್ಕೊಳ್ಳಿ. ಸೊ ಇದು ಕೂಡ ಎಡಿಟೇಬಲ್. ಇದು ಅಷ್ಟು ಪ್ರೊಫೆಷನಲಿ ಕಾಣ್ತಾ ಇಲ್ಲ ಇದು. ಸೊ ಹಾಗಾಗಿ ಇದನ್ನ ಮೊದಲನೇ ವೇ ಈ ತರ ಇರುತ್ತೆ. ಇನ್ನು ಎರಡನೇ ವೇ ಬಹಳ ಈಸಿ ಆಗಿದೆ. ನೀವು ಯಾವುದೇ ತರ ಆನ್ಲೈನ್ ಅಲ್ಲಿ ಹೋಗಿ ಕನ್ವರ್ಟ್ ಮಾಡೋ ಅಗತ್ಯ ಇಲ್ಲ. ನಂತರ ನಿಮ್ಗೆ ಯಾವ್ದು ಸಾಫ್ಟ್ವೇರ್ ಅಗತ್ಯ ಇಲ್ಲ, ಏನಿಲ್ಲ. ಡೈರೆಕ್ಟ್ ಆಗಿ ನೀವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಇದನ್ನ ಕಾಪಿ ಮಾಡಿಕೊಂಡು ನಿಮ್ಮ ವರ್ಡ್ ಪ್ಯಾಡ್ ಅನ್ನ ಓಪನ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡೋ ಪ್ರೊಸೀಜರ್ ಏನು ಅಂತಂದ್ರೆ ಕಂಟ್ರೋಲ್ ಮತ್ತೆ V ಪ್ರೆಸ್ ಮಾಡಿದ್ರೆ ಇದು ನೀವು ಕಾಪಿ ಮಾಡಿರುವಂತ PDF ಫೈಲು ಫಾಂಟ್ ಏನಿದೆ ಅಲ್ವಾ, PDF ಫೈಲ್ ನಲ್ಲಿರೋ ಫಾಂಟ್ಸ್ ಇಲ್ಲಿ ಪೇಸ್ಟ್ ಆಗುತ್ತೆ. ಇಲ್ಲಿ ನೀವು ಇವಾಗ ಎಡಿಟ್ ಮಾಡ್ಕೋಬೇಕಾಗತ್ತೆ ಸರಿನಾ. ಇಲ್ಲಿ ನೋಡಿ ಇವಾಗ ನೀವು ನಿಮಗೆ ಬೇಕಾಗಿರೋ ತರ ನಿಮ್ಮ ಒಂದು PDF ಅನ್ನ ಎಡಿಟ್ ಮಾಡ್ಕೋಬಹುದು. ಸೊ ಇಲ್ಲಿ ಎಲ್ಲ ಅಕ್ಷರಗಳು ಕರೆಕ್ಟ್ ಆಗಿ ಬಂದಿದೆ, ಆದ್ರೆ ಇಲ್ಲಿ ಅರೇಂಜ್ಮೆಂಟ್ ಮಾಡ್ಬೇಕಾಗತ್ತೆ ನಾವು ಈ ಒಂದು ಫಾಂಟ್ ಅನ್ನ. ಇಲ್ಲಿ ನೋಡಿ ಮೊದಲು ನಾನು ಕಾಪಿ ಮಾಡಿದಾಗ ಇಲ್ಲಿ ಹೈಲೈಟ್ ಆಗಿರುವಂತ ಅಕ್ಷರಗಳು ಕಾಣ್ತಾ ಇದ್ದಿದ್ದಿಲ್ಲ. ನಂತರ ಇಲ್ಲಿ ಯಾವ ಅಕ್ಷರ ಹೈಲೈಟ್ ಆಗಿರ್ಬೇಕಿತ್ತು ಅದು ಹೈಲೈಟ್ ಆಗಿದೆ, ಹೈಲೈಟ್ ಆಗಬಾರ್ದಿತ್ತು ಅದು ಹೈಲೈಟ್ ಆಗಿಲ್ಲ. ಸೊ PDF ನಲ್ಲಿ ಏನಿದೆಯೋ ಡೀಟೇಲು ಸೇಮ್ ಅದೇ ಡೀಟೇಲು ಇಲ್ಲಿ ಎಲ್ಲ ಡಿಸ್ಪ್ಲೇ ಆಗಿದೆ. ಸೊ ಇಲ್ಲಿ ನಾವು ನಮ್ಮ ಒಂದು ಪ್ಯಾರಾಗ್ರಾಫ್ ಅನ್ನ ಒಪ್ಪಿಗೆ ಪತ್ರವನ್ನ ಅರೇಂಜ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಒಪ್ಪಿಗೆ ಪತ್ರ ಅಂತ ಇದೆ ಅಲ್ವಾ, ಅಲ್ಲಿ ಕರ್ಸರ್ ಅನ್ನ ಇಟ್ಬಿಟ್ಟು ಮೊದಲೇ ಅಕ್ಷರ ಬಾಜು ಕೀಬೋರ್ಡ್ ಇಂದ ಕಂಟ್ರೋಲ್ E ಅಂತ ಹೇಳಿ ಪ್ರೆಸ್ ಮಾಡಿ, ಇದು ಮಿಡಲ್ ಬರುತ್ತೆ ಸರಿನಾ. ಇಲ್ಲಿ ನೋಡಿ ಒಪ್ಪಿಗೆ ಪತ್ರ ಅಂಡರ್ಲೈನ್ ಇದೆ. ಸೊ ನಾವು ಇವಾಗ ಅಂಡರ್ಲೈನ್ ಮಾಡೋಣ. ಕಂಟ್ರೋಲ್ U ಪ್ರೆಸ್ ಮಾಡಿದ್ರೆ ಅಂಡರ್ಲೈನ್ ಆಗುತ್ತೆ. ಇಲ್ಲಿದ್ರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಕಂಟ್ರೋಲ್ U ಪ್ರೆಸ್ ಮಾಡಿದ್ರು ಕೂಡ ಆಗುತ್ತೆ. ಇಲ್ಲಿಂದ ಕೂಡ ನೀವು ಮಾಡ್ಕೋಬಹುದು. ಸೊ ಇದರ ನಂತರ ಇಲ್ಲಿ ನೋಡಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ವೀಕ್ಷಕರೇ. ನಾನು ನಿಮಗೆ ಕಂಪ್ಲೀಟ್ ಆಗಿ ಇದನ್ನ ಅರೇಂಜ್ ಮಾಡಿಬಿಟ್ಟು ಯಾವ ತರ ನೀವು ಸರಿಯಾದ ವೇದಲ್ಲಿ ಈ ಒಂದು ಫಾರ್ಮ್ ಅನ್ನ ಪಡೆದುಕೊಳ್ಳೋದಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಒಂದೊಂದಾಗಿ. ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇಲ್ಲಿ ನೋಡಿ ಇವನ್ನೆಲ್ಲವನ್ನ ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ಒಂದು ಮಟ್ಟಿಗೆ ಬಂದಿದೆ ಇವಾಗ. ಸೊ ಇಲ್ಲಿ ಕೂಡ ನಾವು ಇನ್ನು ಕಂಪ್ಲೀಟ್ ಆಗಿ ಮಾಡಬೇಕು ಅಂತ ಅನ್ನೋದಾಯ್ತಂತಂದ್ರೆ ಪೇಜ್ ಅರೇಂಜ್ಮೆಂಟ್ ಮಾಡೋಣ. ಮೊದಲು ಪೇಜ್ ಲೇಔಟ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, A4 ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾರ್ಜಿನ್ ಮೇಲೆ ಹೋಗಿ ನೇರೋ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ದಿದ್ರೆ ನಿಮ್ಗೆ A4 ಸೈಜ್ ಅಲ್ಲಿ ಈ ತರ ಸೆಟ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ಪ್ಯಾರಾಗ್ರಾಫ್ ಈ ಸ್ಟಾಂಜಾ ಏನಿದೆ ಅಲ್ವಾ, ಈ ಸ್ಟಾಂಜಾವನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಕಾಣ್ತಾ ಇದೆ ನೋಡಿ, ಜಸ್ಟಿಫೈ. ಕಂಟ್ರೋಲ್ J ಅಂತ ಹೇಳಿ ಅಂತಂದ್ರೆ ಇದು ಅಕ್ಕಪಕ್ಕದಲ್ಲಿ ಇರುವಂತ ಬಾರ್ಡರ್ಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗಿಬಿಡುತ್ತೆ ಇವಾಗ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಅನ್ನೋದಾಯ್ತಂದ್ರೆ ಇಲ್ಲಿ ನೋಡಿ ಕೆಲವೊಂದಿಷ್ಟು ಅಕ್ಷರಗಳು ವರ್ಡ್ಸ್ಗಳು ಮಿಕ್ಸ್ ಆಗಿಬಿಟ್ಟಿದೆ. ಸೊ ಇಲ್ಲಿ ನೀವು ಇವಾಗ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಳಾಸದಲ್ಲಿ ವಾಸವಾಗಿರುವ ನಾನು ನಂಬರ್, ಇದು ಆಧಾರ್ ನಂಬರು. ಸೊ ಇಲ್ಲಿ PDF ನಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ಆಧಾರ್ ಹೊಂದಿರುತ್ತೇನೆ, ಇಲ್ಲಿ ಬೇರೆ ಏನೋ ಬಂದಿದೆ. ಸೊ ಇಲ್ಲಿ ಸ್ಪೇಸ್ ಕೊಟ್ಬಿಟ್ಟು ನೀವು ಕನ್ನಡ ನುಡಿಯನ್ನ ಓಪನ್ ಮಾಡಿಕೊಂಡು ಇಲ್ಲಿ ಎಡಿಟ್ ಮಾಡಬೇಕಾಗತ್ತೆ. ಇವಾಗ ನೋಡಿ ಆಧಾರ್ ಹೊಂದಿರುತ್ತೇನೆ ಅಂತ ಹೇಳಿ ಬಂದಿದೆ. ಇವಾಗ ಇಲ್ಲಿ ನಾವು ಇವಾಗ ಡಿಲೀಟ್ ಪ್ರೆಸ್ ಮಾಡ್ಕೊಳ್ಳೋಣ. ಅಂದ್ರೆ ಫಸ್ಟ್ ಲೈನ್ ಅಲ್ಲಿ ಎಷ್ಟು ಅಕ್ಷರಗಳು ಎಷ್ಟು ವರ್ಡ್ಸ್ಗಳು ಕೂರಿಸ್ಕೋಬೇಕು ಅಷ್ಟು ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ. ಇದರ ನಂತರ ಇಲ್ಲಿ ಸ್ಪೇಸ್ ಕೊಟ್ಟು ಇಲ್ಲಿ ನೋಡಿ ಎಲ್ಲಾ ವರ್ಡ್ಸ್ಗಳು ಎಲ್ಲೆಲ್ಲಿ ಮಿಕ್ಸ್ ಆಗಿದೆಯೋ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ
ಇದು ಪಂಚಾಯತ್ ರಾಜ್ ಆಗಬೇಕು. ಪಂಚಾಯತ್ ರಾಜ್ ಇಲಾಖೆಗಳಿಗೆ ಸಂಬಂಧಿಸಿದ ಸಹಾಯಧನ ಸೌಕರ್ಯಗಳನ್ನು ಮತ್ತು ಇತರೆ ಸೇವೆಗಳನ್ನು ಪಡೆಯುವ ಸಲುವಾಗಿ ನನ್ನ ಆಧಾರ್, ಇಲ್ಲಿ ನೋಡಿ ಆಧಾರ್ ಸಂಖ್ಯೆ ಆಗಿದೆ, ಅದು ಇಲ್ಲಿ ಆಧಾರ್ ಸಂಖ್ಯೆಯನ್ನು ಸಂಬಂಧಿಸಿದ ಇಲಾಖೆಯ ಡಾಟಾ ಬೇಸ್ನಲ್ಲಿ ಆಗಿದೆ. ಸರಿನಾ? ಇದನ್ನ ಸರಿಪಡಿಸಬೇಕು. ಬೇಸ್ನಲ್ಲಿ ಸಂಯೋಜಿಸಲು ಒಪ್ಪಿರುತ್ತೇನೆ. ಈ ಒಪ್ಪಿಗೆಯನ್ನು ನಿರಾಕರಿಸುವ ಸ್ವಾತಂತ್ರ್ಯವನ್ನು ನಾನು ಹೊಂದಿರುತ್ತೇನೆಂಬ ಮಾಹಿತಿಯನ್ನು ನನಗೆ ತಿಳಿಯಪಡಿಸಲಾಗಿದೆ. ಸೊ ವೀಕ್ಷಕರೇ, ಇದು ಇವಾಗ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗಿದೆ. ಸರಿನಾ? ಇಲ್ಲಿ ನೀವು ಪೂರ್ತಿಯಾಗಿ ಹೆಸರನ್ನ ಚೇಂಜ್ ಮಾಡ್ಕೋಬಹುದು. ಹೆಸರನ್ನ ನಾನು ನಿಮ್ಗೆ ಚೇಂಜ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಎಡಿಟ್ ಆಗ್ತಾ ಇದೆ. ಇಲ್ಲಿ ನೀವು ಏನು ಎಡಿಟ್ ಮಾಡಬೇಕು ಎಲ್ಲವನ್ನ ಎಡಿಟ್ ಮಾಡ್ಬೋದು. ನೋಡಿ, ಇಲ್ಲಿ ನಂಬರ್ ಅನ್ನ ಚೇಂಜ್ ಮಾಡಿ ತೋರಿಸ್ತೀನಿ. ನೋಡಿ, ಇಷ್ಟು ಎಲ್ಲ ಡೀಟೇಲ್ ಅನ್ನ ನೀವು ಇಲ್ಲಿ ಪೂರ್ತಿಯಾಗಿ ಎಡಿಟ್ ಮಾಡ್ಬೋದು. ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ನಾನು PDF ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೇನೆ. ಆ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಡೌನ್ಲೋಡ್ ಮಾಡ್ಕೊಂಡಿರುವಂತ PDF ಅನ್ನ ಫಾಂಟ್ ಅನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ಈ ತರ 2 ವೇದಿಂದ ಒಪ್ಪಿಗೆ ಪತ್ರವನ್ನ ರೆಡಿ ಮಾಡ್ಕೋಬಹುದು. ಸೊ ವೀಕ್ಷಕರೇ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.